ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಸತ್ಯವೇದದಲ್ಲಿ ಮತ್ತಾಯ ಬರೆದ ಸುವಾರ್ತೆ 2ನೇ ಅಧ್ಯಾಯದ 1-2 ವಚನಗಳನ್ನು ಓದಿಕೊಳ್ಳೋಣ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಅರಸನಾಗಿರುವಂಥ ಹೆರೋದನು ಆ ದಿನಗಳಲ್ಲಿ, ಅಂದರೆ ಯೂದಾಯ ಸೀಮೆಯ ಆ ಭಾಗದಲ್ಲಿ ಮತ್ತು ಇಸ್ರಾಯೇಲರಲ್ಲಿ ಆತನು ಅರಸನಾಗಿ ಆಳ್ವಿಕೆ ಮಾಡುತ್ತಾ ಇದ್ದನು. ಈ ರೀತಿಯಾಗಿ ಹೆರೋದನು ಆ ಒಂದು ಯಹೂದ್ಯರ ಜನರಿಂದ ಬಹಳ ಪ್ರಿಯನಾಗಿರುವಂತಹ, ಬಹಳ ಇಷ್ಟವಾಗಿರುವಂಥ ಅರಸನಾಗಿ ಅವರಲ್ಲಿಯೇ ಸದಾಕಾಲ ಅರಸನಾಗಿ ಉಳಿದುಕೊಳ್ಳಬೇಕು ಎಂಬಂತಹ ಆಲೋಚನೆ ಉಳ್ಳವನಾಗಿ, ಅವರಿಗೆ ಯೋಗ್ಯವಾದಂತಹ ಅನುಕೂಲವಾದಂಥ ಅನೇಕ ಯೋಜನೆಗಳನ್ನು ಮಾಡಿ ತನ್ನ ಅರಸತ್ವವನ್ನು ಖಚಿತಪಡಿಸಿಕೊಳ್ಳುತ್ತಾ ಇದ್ದನು. ಹೀಗಿರುವಂತಹ ಅರಸನಾದ ಹೆರೋದನ ಆ ದಿನಗಳಲ್ಲಿ ಮೂಡಣ ದೇಶದ ಜೋಯಿಸರು, ಅಂದರೆ ಮತ್ತಾಯನು ಬಹಳ ಸ್ಪಷ್ಟವಾಗಿ ತಿಳಿಸುವಂತಹ ವಿಷಯ ಏನೆಂದರೆ, ಮೊದಲೇ ದಾವೀದನ ಸಿಂಹಾಸನ ಆ ರೀತಿಯಾಗಿ ಆತನ ಆಳತಕ್ಕವನು ನಿಮ್ಮ ಒಳಗಿಂದನೇ ಬರುತ್ತಾನೆ ಎಂಬುದನ್ನು, ಮತ್ತು ನಿಮ್ಮ ಒಳಗಿಂದ ಬಂದಂಥವನೇ ಇಸ್ರಾಯೇಲರನ್ನು ಆಳುವಂಥವನು, ಅಷ್ಟೇ ಅಲ್ಲ ಲೋಕದ ಎಲ್ಲ ಜನರನ್ನು ಆಳುವನು ಎಂಬಂಥ ಇತಿಹಾಸದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತಾಯನು ಈ ವಿಷಯಗಳನ್ನು ಬರೆಯುತ್ತಾ ಇರುವಾಗ ಅಲ್ಲಿ ಇನ್ನೊಂದು ವಿಷಯನ ಗಮನಿಸುತ್ತೇವೆ, ಮೂಡಣ ದೇಶದ ಜೋಯಿಸರು ಎಂದು. ಮೂಡಣ ದೇಶದ ಜೋಯಿಸರು ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ಆಧಾರದಲ್ಲಿ ತಿಳಿಸಲ್ಪಟ್ಟಂತೆ ಲೋಕದ ರಕ್ಷಕನು, ಲೋಕವನ್ನು ಆಳತಕ್ಕಂಥ ಅರಸನು, ಇಸ್ರಾಯೇಲರ ಆಳತಕ್ಕಂಥ ಅರಸನು ಹುಟ್ಟುವಂಥದ್ದು ಬೆತ್ಲೆಹೇಮಿನಲ್ಲಿಯೇ ಮತ್ತು ಎಂಬುದಾಗಿ ಬಹಳ ಸ್ಪಷ್ಟ ಮಾಡಿಕೊಂಡು ಆತನನ್ನು ಕಂಡು ಆತನ ಅಡ್ಡ ಬೀಳುವುದಕ್ಕೆ ಬಂದಂಥವರು. ಈಗಾಗಲೇ ಒಬ್ಬ ಅರಸನು ಇರುವಾಗ ಮತ್ತೊಬ್ಬ ಅರಸನನ್ನು ಅವರು ಕಂಡುಕೊಳ್ಳುವುದಕ್ಕಾಗಿ ಬಂದಿರುವುದು ಮೂರ್ಖತನ ಅಲ್ಲವೇ? ಹೌದು ಅಂತ ಅನಿಸಿದರೂ ಕೂಡ ಅದು ನಿಜವೇ ಆಗಿದೆ. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನೇ ಅರಸನಾಗಿದ್ದಾನೆ ಮತ್ತು ಆತನು ಈ ಲೋಕದ ಎಲ್ಲ ಜನರ ಪಾಪ ನಿವಾರ್ಥ ಸಮರ್ಪಿತನಾಗುವಂತನಾಗಿದ್ದಾನೆ. ಆತನ ಮೇಲೆ ನಂಬಿಕೆ ಇಡುವಂಥವರ ಪಾಪದ ಕ್ಷಮಾಪಣೆ ಮತ್ತು ಆತನಲ್ಲಿ ಪ್ರಜೆ ಆಗುವಂಥ ಸೌಭಾಗ್ಯ ಸಿಗುವಂಥದ್ದಾಗಿದೆ. ನೀವು ಆತನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ.